ವಸತಿ ಕಟ್ಟಡವನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿರೋದು. ವಸತಿ ಕಟ್ಟಡವನ್ನ ಇರಾನ್ನ ತಬ್ರೀಜ್ ನಗರದ ಮೇಲೆ ದಾಳಿಯನ್ನ ಮಾಡಿದೆ. ಸೊ ಐಆರ್ಜಿಸಿ ಏರೋಸ್ಪೇಸ್ ಕಮಾಂಡರ್ ಹತ್ಯೆಗೆ ಯತ್ನವನ್ನ ಮಾಡಿರೋದು. ಸೊ ಇಸ್ರೇಲ್ ಏರ್ ಸ್ಟ್ರೈಕ್ ನಲ್ಲಿ 4 ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇಸ್ರೇಲ್ ಬಿಡ್ತಾನೆ ಇಲ್ಲ. ಮನೆ ಮತ್ತು ಪಾರ್ಕ್ ಮೇಲೆ ಬಿದ್ದಂತ ಇಸ್ರೇಲ್ನ ಕ್ಷಿಪಣಿ ಹುಡುಕಿ ಹೊಡೆಯುವಂತ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ. ಕಾರಣ ಇಸ್ರೇಲ್ಗಿರೋದಿಷ್ಟೇ, ಇರಾನ್ನಲ್ಲಿ ಇರುವಂತಹ ಯಾವೆಲ್ಲ ಟಾಪ್ ಮೋಸ್ಟ್ ಆಗಿರುವಂಥ ಲೀಡರ್ಸ್ಗಳಿದ್ದಾರೆ, ಯಾರೆಲ್ಲ ಇಸ್ರೇಲ್ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಯಾರೆಲ್ಲ ಹಮಾಸ್ ಮತ್ತು ಹಿಜ್ಬುಲ್ಗೆ ಎತ್ತಿ ಕಟ್ಟಿ ಕೆಲಸವನ್ನು ಮಾಡಿ ಇಸ್ರೇಲ್ ವಿರುದ್ಧ ಛೂ ಬಿಟ್ರೋ ಅಂಥವರನ್ನು ಹೊಡೆದು ಹಾಕಬೇಕು. ಈಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು. ಯಾಕಂದರೆ ಅಮೆರಿಕ ಯಾವಾಗ ಬೇಕಾದರೂ ಕೂಡ ಇಸ್ರೇಲ್ ಜೊತೆಗೆ ನಿಂತಿದ್ದನ್ನು ಹಿಂದೆ ಸರಿದು ಬಿಡ್ಬೋದು, ಆವಾಗ ಕಷ್ಟ ಆಗಬಹುದು. ಹಾಗಾಗಿ ಈಗ ಅಮೆರಿಕ ಜೊತೆಗಿದೆ, ಅಲ್ಲಿಯವರೆಗೂ ಎಷ್ಟಾಗುತ್ತೋ ಅಷ್ಟು ಹೊಡೆದು ಹಾಕೋಣ ಅನ್ನುವಂಥ ಲೆಕ್ಕಾಚಾರದಲ್ಲೇ ಇಸ್ರೇಲ್ ಇದ್ದಂಗಿದೆ. ಇರುವಂಥ ಸಣ್ಣ ಓಪನ್ ಅಪ್ ಅಲ್ಲೇ ಹೊಡೆದು ಹಾಕ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಆ ಕಡೆಗೆ ಲೆಬನಾನಲ್ಲೂ ಕೂಡ ಬಿಡ್ತಾ ಇಲ್ಲ, ಈ ಕಡೆಗೆ ಇರಾನ್ ಮೇಲೂ ಕೂಡ ಬಿಡ್ತಾ ಇಲ್ಲ. ಇರಾನ್ ಅಂತೂ ಹೊಡೆದು ಹಾಕ್ತಾ ಇದೆ. ಅಮೆರಿಕ ಇನ್ನೂ ಕೂಡ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದೆ. ಬಟ್ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ನೋ ಐಡಿಯಾ.